ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. 3 ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರೋದ್ರಿಂದ ಎಲ್ಲಿ ನೋಡಿದ್ರೂ ಹಸಿರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಲಿಕ್ಕೆ ಒಂಥರ ಖುಷಿಯಾಗುತ್ತೆ. ಸೊ ಇಂಥ ವೆದರಲ್ಲಿ ಏನಾದರೂ ಸ್ಪೆಷಲ್ ರೆಸಿಪಿನ ಟ್ರೈ ಮಾಡಬೇಕು ಅಂತೇಳಿ ಇವತ್ತು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಮಂಗಳೂರು ಬನ್ಸ್ ಮಾಡೋಣ ಅಂತೇಳಿ. ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬದಲಾಗಿ ಇವತ್ತು ಬ್ರೇಕ್ಫಾಸ್ಟಿಗೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ರೆಸಿಪಿ ಮಾಡಲಿಕ್ಕೆ ರಾತ್ರಿಯೇ ಹಿಟ್ಟನ್ನು ಕಲಸಿಟ್ಕೊಂಡ್ರೆ ಬೆಳಗ್ಗೆ ಅಷ್ಟರೊಳಗೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ, ಚೆನ್ನಾಗಿ ಮಂಗಳೂರು ಬನ್ಸ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿಯೇ 2 ಬಾಳೆಹಣ್ಣಿನ ಜೊತೆಗೆ 1/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೊತಾ ಇದ್ದೀನಿ. ಅದನ್ನು ನಾವು ಹಾಗೆ ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಬೋದು ಅಥವಾ ಸ್ಪೂನ್ ಸಹಾಯದಿಂದ. ಗ್ರೈಂಡ್ ಮಾಡೋದ್ರಿಂದ ನುಣ್ಣಗೆ ಪೇಸ್ಟ್ ಆಗುತ್ತೆ ಅನ್ನೋದೊಂದು ಅಷ್ಟೇ. ಇನ್ನು ರುಬ್ಬಿರೋವಂಥ ಪೇಸ್ಟಿಗೆ 1 ಸ್ಪೂನಷ್ಟು ಜೀರಿಗೆ, 1 ಕಪ್ಪಷ್ಟು ಮೊಸರು, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಯಾವ್ದಾದ್ರು ಯೂಸ್ ಮಾಡ್ಕೋಬೋದು. ಇನ್ನು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ಅಂತ ಹೇಳ್ಬಿಟ್ಟು 1 ಅರ್ಧ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ನನಗೆ ಮೈದಾ ಹಿಟ್ಟು ಯೂಸ್ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಮಂಗಳೂರು ಬನ್ಸ್ ಚೆನ್ನಾಗಿ ಬರಬೇಕು ಅಂದರೆ ಮೈದಾ ಹಿಟ್ಟನ್ನೇ ಯೂಸ್ ಮಾಡೋದು. ಗೋಧಿ ಹಿಟ್ಟನ್ನು ಅಷ್ಟೊಂದು ಯಾರೂ ಯೂಸ್ ಮಾಡಲ್ಲ. ಬರೀ ಪ್ಲೈನ್ ಗೋಧಿ ಹಿಟ್ಟಲ್ಲೇ ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟಿಗೆ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಇದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಹಿಟ್ಟು ಸ್ವಲ್ಪ ಕೈಗೆಲ್ಲ ಅಂಟೋ ರೀತಿ ಇರಬೇಕು. ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಕೈಗೆ ಅಂಟ್ಕೊಳ್ಳೋದ್ರಿಂದ ಸ್ವಲ್ಪ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿ ರಾತ್ರಿ ಒಂದು 8 ಅವರ್ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಅಥವಾ ಒಂದು ಟೈಮ್ ಇಲ್ಲ ಅನ್ನೋರು ಒಂದು 4ರಿಂದ 5 ಅವರ್ ಕೂಡ ಅದನ್ನು ಮಾಡಿಟ್ಕೋಬೋದು. ರಾತ್ರಿ ಮಾಡಿಟ್ರೆ ಬೆಳಗ್ಗೆ ಮಾಡ್ಬೋದು, ಅಥವಾ ಬೆಳಗ್ಗೆ ಕಲಸಿಟ್ಟರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಬೋದು. ಇದನ್ನು ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿಟ್ಬಿಟ್ಟು ಲಿಡನ್ನು ಕ್ಲೋಸ್ ಮಾಡಿ ಓವನ್ ಒಳಗಡೆ ಇಟ್ಕೊತಾ ಇದ್ದೀನಿ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅದಕ್ಕೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಕುರ್ಮಾ ಅಥವಾ ಚಟ್ನಿ ಈ ಥರದ್ದನ್ನೆಲ್ಲ ಮಾಡ್ತಾರೆ. ಇಲ್ಲಿ ನಾನು ತೆಂಗಿನಕಾಯಿ ಹಾಗೆಯೇ ಕಡಲೆ ಬೀಜದ ಚಟ್ನಿನ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತೆಂಗಿನಕಾಯಿ ಕ್ವಾಂಟಿಟಿಯನ್ನು ಜಾಸ್ತಿನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಥರ ಇರಲಿ, ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಅಂತೇಳಿ. ಇನ್ನು ಇದಕ್ಕೆ 1/4 ಕಪ್ಪಷ್ಟು ಕಡಲೆ ಬೀಜ ಹಾಗೆಯೇ 2 ಸ್ಪೂನಷ್ಟು ಕಡಲೆಬೇಳೆಯನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಅದನ್ನು ಕೂಡ ಚಟ್ನಿಗೆ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಎಣ್ಣೆಯಲ್ಲಿ ಹುರಿದಿರೋ ಘಮ ಬರ್ತಾ ಇರುತ್ತಲ್ಲ, ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಪುದೀನನ ಆ್ಯಡ್ ಮಾಡ್ಕೋಬೇಕು. ಇನ್ನು ಅಷ್ಟರೊಳಗಡೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟು ಕಲಸಿಟ್ಟಿರೋಂಥ ಹಿಟ್ಟನ್ನು ಕೂಡ ಇನ್ನೊಂದು ಸಲ ನಾದ್ಕೊಳ್ಳೋಣ, ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಬಾಳೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಹಿಟ್ಟು ಕಪ್ಪು ಅನಿಸುತ್ತೆ. ಅದನ್ನು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡ್ರೆ ನಮಗೆ ಲಟ್ಟಿಸ್ಲಿಕ್ಕೆ ಕೂಡ ಚೆನ್ನಾಗಿ ಬರುತ್ತೆ. ನಾವು ಮೊದಲೇ ಹೇಳಿದಾಗೆ ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಇದನ್ನು ಲಟ್ಟಿಸ್ಲಿಕ್ಕೆ ಕೈಯಲ್ಲಿ ಕೂಡ ಈ ಥರ ತಟ್ಟಿ ಕೂಡ ಹಾಕೋಬೋದು, ಅಥವಾ ಲಟನ್ಗೆಲ್ಲಿ ಕೂಡ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ದಪ್ಪ ಆಗಿಬಿಡುತ್ತೆ ಅಂತೇಳಿ, ಅಂದರೆ ಮಂದ ಆಗುತ್ತೆ ಕೈಯಲ್ಲಿ ತಟ್ಟಿದ್ರೆ ಅಂತೇಳಿ. ತುಂಬ ತೆಳ್ಳಗೂ ಲಟ್ಟಿಸ್ಕೊಬಾರ್ದು. ಒಂದು 4-5 ಚಪಾತಿ ಹಾಕಿದ್ರೆ ಎಷ್ಟು ಬರುತ್ತೋ ಅಷ್ಟು ದಪ್ಪಕ್ಕೆ ಮಂದವಾಗಿ ನಾವು ಲಟ್ಟಿಸ್ಕೊಬೇಕಾಗುತ್ತೆ. ಆವಾಗಲೇ ಪೂರಿ ರೀತಿ ಚೆನ್ನಾಗಿ ಹುಬ್ಬಿ ಬರೋದು. ತುಂಬ ತೆಳ್ಳಗೆ ಲಟ್ಟಿಸ್ಬಿಟ್ರೆ ಅದು ಫುಲ್ ಚಪ್ಪೆ ಥರ ಆಗಿಬಿಡುತ್ತೆ. ಅದು ಅಷ್ಟು ಚೆನ್ನಾಗಿ ನಮಗೆ ನೋಡಲಿಕ್ಕೂ ಕೂಡ ಲುಕ್ಕು ಕಾಣಿಸಲ್ಲ. ಡೀಪ್ ಫ್ರೈ ಮಾಡೋದಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ. ಕೆಲವೊಂದು ಸಲ ಅದು ಬನಾನಾ ಹಾಕಿರೋದ್ರಿಂದ ಬೇಗ ಕಲರ್ ಕಪ್ಪಾಗಿಬಿಟ್ಟಿರುತ್ತೆ, ಒಳಗಡೆ ಬೆಂದಿರೋಲ್ಲ. ಹಾಗಾಗಿ ಮೀಡಿಯಮ್ಮಲ್ಲಿ ಒಂದು 3ರಿಂದ 4 ನಿಮಿಷ ಡೀಪ್ ಫ್ರೈನ ಮಾಡಿಕೊಂಡ್ರೆ ನಮಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರೋವಂಥ ಪರ್ಫೆಕ್ಟ್ ಆಗಿರೋ ಮಂಗಳೂರು ಬನ್ಸ್ ರೆಡಿ ಆಯಿತು. ನಾನು ಎಲ್ಲಿ ಡೌಟಲ್ಲಿ ಮಾಡಿದೆ, ಯಾಕೆಂದರೆ ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡಿರೋದ್ರಿಂದ ಬರುತ್ತೋ ಇಲ್ಲೋ ಅನ್ನೋ ಡೌಟ್ ಮೇಲೆ ಮಾಡಿದೆ. ಬಟ್ ತುಂಬಾ ಚೆನ್ನಾಗಿ ಬಂತು. ಫಸ್ಟ್ ಟೈಮ್ ಮಾಡೋದು. ಯೂಶ್ವಲಿ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಆಯಿಲ್ ಡೀಪ್ ಫ್ರೈ ಮಾಡೋವಂಥ ತಿಂಡಿಗಳು ತುಂಬಾ ಕಡಿಮೆ. ಪೂರಿ ಆಗಿರ್ಬೋದು ಅಥವಾ ಈ ರೀತಿ ಮಂಗಳೂರು ಬನ್ಸು ಈ ಥರದ್ದು ಯಾವುದೂ ಅಷ್ಟೊಂದು ಬ್ರೇಕ್ಫಾಸ್ಟಿಗೆ ಮಾಡೋದೇ ಇಲ್ಲ ಯಾವಾಗ್ಲೂ. ಇನ್ನು ಸ್ಕೂಲ್ ಟೈಮಲ್ಲಿ ಅಂದರೆ ಬ್ರೇಕ್ಫಾಸ್ಟಿಗೆಲ್ಲ ಮಾಡಿಕೊಡ್ಬೇಕು ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅಲ್ಲಿ ಮಕ್ಕಳನ್ನ ರೆಡಿನೂ ಮಾಡಬೇಕು, ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಬಾಕ್ಸ್ ಕಟ್ಟಬೇಕು, ಆ ಟೈಮೆಲ್ಲ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಮಾಡ್ತಾನೆ ಇರಲಿಲ್ಲ. ಈಗ ಸಲ ವೀಕೆಂಡಲ್ಲಿ ಒಂದು ಸಲ ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು, ನೋಡ್ತಾ ಇರ್ಬೋದು. ಇದಕ್ಕಿನ್ನ ಬರೀ ಪ್ಲೈನ್ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ, ಬಟ್ ಎರಡನ್ನೂ ಮಿಕ್ಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಬಂದಿದೆ ಅಂತ ನೆನೆಸ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಕಲರ್ ಆಗಿರ್ಬೋದು, ಅಥವಾ ಅದು ಫುಲ್ ಬೊಬ್ಬೆ ಥರ ಬಂದಿರೋದಾಗಿರ್ಬೋದು, ಪೂರಿ ಥರ ಚೆನ್ನಾಗಿ ಊದ್ಕೊಂಡಿತ್ತು. ಒಟ್ಟು ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು.
ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸಗಳಿತ್ತು, ಕ್ಲೀನಿಂಗ್ ಕೆಲಸಗಳು, ಅದನ್ನು ಮುಗಿಸ್ಕೊತಾ ಇದೆ. ಇದು ಈ ಫ್ಲವರ್ ನೋಡ್ತಾ ಇರ್ಬೋದು, ಈ ಗಿಡದಲ್ಲಿ ಹೂವು ತುಂಬ ಹೊತ್ತಿರಲ್ಲ, ಜಸ್ಟ್ ಒಂದು 4 hours ಅಥವಾ 6 hours ಅಷ್ಟೇ ಇರೋದು ಅಂತ ಅನ್ಕೊತೀನಿ. ಟೈಮಿಂಗ್ಸ್ ಅಷ್ಟು ಗೊತ್ತಿಲ್ಲ, ಯಾರಿಗಾರು ಗೊತ್ತಿದ್ರೆ ಹೇಳಿ. ಬಟ್ ನೋಡಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರಲ್ಲಿ ಕಲರ್ಸ್ ಕೂಡ ತುಂಬಾ ಇದ್ದಾವೆ. ಇನ್ನು ಹಾಗೆಯೇ ಕ್ಲೀನಿಂಗ್ಗೆ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗ್ತಿತ್ತು ಈ ವೀಡಿಯೋಸ್ ಎಲ್ಲ. ಇದನ್ನು ನೋಡೋಣ, ನಾನು ಈ ಕ್ಲೀನಿಂಗ್ ಪ್ರಾಡಕ್ಟ್ ತರಿಸೋಣ. ತುಂಬ ನಂದು ಹಾರ್ಡ್ ವಾಟರ್ ಆಗಿರೋದ್ರಿಂದ ಮನೆಯಲ್ಲಿ ತುಂಬಾ ಟ್ಯಾಪ್ಸ್ ಎಲ್ಲ ಗಲೀಜಾಗಿಬಿಡುತ್ತೆ, ಬಾತ್ರೂಮ್ದು ನಲ್ಲಿ ಆಗಿರ್ಬೋದು, ಟ್ಯಾಪ್ ಎಲ್ಲ. ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡಿಸೋಣ. ಅದ್ರ ಜೊತೆಗೆ ಒಂದು ಆಯಿಲ್ ಬಾಟಲ್ದು ನಾಸಲ್ ಕೂಡ ಅದು ಪ್ಲಾಸ್ಟಿಕ್ ಇದ್ದಿದ್ದರಿಂದ ಚೆನ್ನಾಗಿರಲಿಲ್ಲ, ಅದಕ್ಕೆ ಸ್ಟೀಲ್ನು ಕೂಡ ಚೇಂಜ್ ಮಾಡೋಣ ಅಂತೇಳಿ ತರಿಸಿದ್ದೆ. ಹ್ಯಾಪಿ ಪ್ಲಾನೆಟ್ ಅನ್ನೋ ಒಂದು ಲಿಕ್ವಿಡ್, ಅದು ಸ್ಪ್ರೇ ಚೆನ್ನಾಗಿ ಬರ್ತಿದೆ, ವರ್ಕ್ ಆಗ್ತಿದೆ. ನಾನು ಆಲ್ರೆಡಿ ಒಂದ್ಸಲ ಓಪನ್ ಮಾಡಿ ಅದನ್ನು ಕ್ಲೀನ್ ಮಾಡಿದೆ. ಇದನ್ನು ಕಿಚನ್ ಕ್ಲೀನ್ ಮಾಡೋದಂತೂ ಓಪನ್ ಮಾಡಿರಲಿಲ್ಲ. ಸೊ ಹಾಗಾಗಿ ವೀಡಿಯೋನಲ್ಲಿ ತೋರಿಸೋಣ ಅದನ್ನು ಕೂಡ ಅಂತೇಳಿ ಜಸ್ಟ್ ಹಾಗೆಯೇ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ಪ್ರಮೋಷನ್ ಏನಲ್ಲ, ಜಸ್ಟ್ ಹಾಗೆಯೇ ನಾನು ತೊಗೊಂಡು ಚೆನ್ನಾಗಿ ವರ್ಕ್ ಆಗಿದ್ದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಕೂಡ ನಾನು ಒಂದು ಏನೋ ಬ್ರ್ಯಾಂಡಲ್ಲಿ ಕ್ಲೀನಿಂಗ್ ಸ್ಪ್ರೇನ ತರಿಸಿದ್ದೆ. ಅದನ್ನು ಕೂಡ ಬಾತ್ರೂಮ್ ಆಗಿರ್ಬೋದು, ಟೈಲ್ಸು, ಕಿಚನ್ದೆಲ್ಲ ಕ್ಲೀನ್ ಮಾಡಲಿಕ್ಕೆ, ಇದು ಸ್ಟ್ರೈನ್ ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತೇಳಿ. ಬಟ್ ಅದಕ್ಕೆ ಜಾಸ್ತಿ ಪ್ರೆಷರ್ ಹಾಕಿ ಕೈಯಲ್ಲಿ ಉಜ್ಜಿದ್ರೆ ಮಾತ್ರ ಕ್ಲೀನ್ ಆಗ್ತಿತ್ತು, ಅಷ್ಟೊಂದೇನು ಕ್ಲೀನ್ ಆಗ್ತಿರಲಿಲ್ಲ. ಬಟ್ ಇದು ಅದಕ್ಕಿಂತ ಬೆಟರ್ ಅಂತಲೇ ಹೇಳ್ಬೋದು. ಒಂದು 50% ಚೆನ್ನಾಗಿದೆ. ಜಸ್ಟ್ ಸ್ಪ್ರೇ ಮಾಡಿ ಒಂದು ಬಟ್ಟೆನಲ್ಲಿ ಕ್ಲೀನ್ ಮಾಡಿದ್ರೆ, ವೈಪ್ ಮಾಡಿದ್ರೆ ಸಾಕು, ನೀಟಾಗಿ ಜಿಡ್ಡೆಲ್ಲ, ಅದು ನಾವು ಅಡುಗೆ ಮಾಡುವಾಗ, ಒಗ್ಗರಣೆ ಮಾಡುವಾಗ ಎಣ್ಣೆ ಎಲ್ಲ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಜಸ್ಟ್ ಸ್ಪ್ರೇ ಮಾಡಿ ಒಂದು ಬಟ್ಟೆನಲ್ಲಿ ವೈಪ್ ಮಾಡಿಕೊಂಡ್ರೆ ಸಾಕು, ಕ್ಲೀನ್ ಆಗಿ ಹೊರಟೋಗ್ಬಿಡುತ್ತೆ. ಜಾಸ್ತಿ ಏನು ಕೈಯಲ್ಲಿ ಪ್ರೆಷರ್ ಹಾಕಿ ಉಜ್ಜೋ ಅಂಥ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಣ್ಣೆ ಆಗಿರ್ಬೋದು, ಗ್ಲಾಸ್ ಸ್ಟವ್ ಅಥವಾ ಸೆರಾಮಿಕ್ ಐಟಮ್ಸು, ಈ ಥರದ್ದೆಲ್ಲ ಸ್ಟೀಲ್ ಪಾತ್ರೆಯಲ್ಲಿ ಕೂಡ ಕೆಳಗಡೆ ನಾವು ಕಾಪರ್ ಬೇಸ್ ಇರಬೇಕಾದ್ರೆ ಕಪ್ಪಗಾಗ್ಬಿಟ್ಟಿರುತ್ತೆ, ಅದನ್ನು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದನ್ನು ಯಾವುದೂ ವೀಡಿಯೋದಲ್ಲಿ ಶೇರ್ ಮಾಡಿಲ್ಲ, ಲೆಂತಿ ಆಗುತ್ತೆ ಅಂತೇಳಿ. ಜಸ್ಟ್ ಹಾಗೆಯೇ ಇಲ್ಲಿ ಮೇಲ್ಗಡೆ ಗೋಡೆಲೆಲ್ಲ ಆರಿರುತ್ತಲ್ಲ ಟೈಲ್ಸ್ ಮೇಲೆ ಎಣ್ಣೆ ಜಿಡ್ಡು, ಅದನ್ನಷ್ಟೇ ಜಸ್ಟ್ ಈಗ ಸ್ಪ್ರೇ ಮಾಡಿ 1-2 ಸಲ ಹಿಂಗೆ ಸ್ಕ್ರಬ್ ಮಾಡಿದ್ರೆ ಸಾಕು, ನಮಗೆ ನೀಟಾಗಿ ಕ್ಲೀನ್ ಆಗಿಬಿಟ್ಟಿರುತ್ತೆ. ಇದ್ರ ಪ್ರೈಸ್ ಕೂಡ ತುಂಬಾ ಕಡಿಮೆ, ಜಸ್ಟ್ 200 ಬರುತ್ತೆ. ಹಾಫ್ ಲೀಟ್ರ್ ಬಾಟಲ್ಗೆ 200 ರುಪೀಸ್ ಆಗುತ್ತೆ ಅಷ್ಟೇ. ಇದು ಎಲ್ಲ ಕಡೆ ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೂಡ ಅದ್ರದ್ದು ಹ್ಯಾಪಿ ಪ್ಲಾನೆಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಅದು ಕೂಡ ಅದ್ರದ್ದು ವೆಬ್ಸೈಟ್ ಕೂಡ ಸಿಗುತ್ತೆ. ಅದರಿಂದನೂ ನೀವು ಡೈರೆಕ್ಟಾಗಿ ತೊಗೋಬೋದು. ಇದೊಂದೇ ಪ್ರಾಡಕ್ಟ್ ಅಂತ ಏನಿಲ್ಲ, ಇನ್ನು ಸುಮಾರು ಕ್ಲೀನಿಂಗ್ ಪ್ರಾಡಕ್ಟ್ಗಳು, ಸ್ಪ್ರೇಗಳು ಸಿಗ್ತವೆ. ನೀವು ಅದರಲ್ಲಿ ಆನ್ಲೈನಲ್ಲಿ ಆರಾಮಾಗಿ ಬೈ ಮಾಡ್ಬೋದು. ವಾಷಿಂಗ್ ಮಿಷಿನ್ ಮೇಯ್ನ್ ನನಗೆ ಕ್ಲೀನ್ ಮಾಡೋದೊಂದು ಲಿಕ್ವಿಡ್ ಬೇಕು, ಅದನ್ನು ಕೂಡ ತರಿಸಿ ಅದರ ರಿಸಲ್ಟ್ ಹೇಗಿದೆ ಅಂತೇಳಿ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ. ಇನ್ನು ಆಯಿಲ್ ಬಾಟಲಲ್ಲಿ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಕಂಪ್ಲೀಟಾಗಿ. ಸೊ ನಾವು ಇತ್ತೀಚೆಗಂತೂ ಮನೆಯಲ್ಲೇ ಎಣ್ಣೆನ ರೆಡಿ ಮಾಡ್ಕೊತೀವಿ, ಅಂದರೆ ಅಂಗಡಿಯಲ್ಲಿ ರುಬ್ಬಿಸ್ಕೊಂಡು ಬರ್ತೀವಿ, ಕೊಬ್ಬರಿ ಅಥವಾ ತೆಂಗಿನಕಾಯಿನ ಕೊಟ್ಟು. ಇನ್ನು ಮುಂಚೆ ನಾನು ಹಳೆ ವೀಡಿಯೋನಲ್ಲಿ ಕೇಳ್ತಾಯಿದ್ರಿ, ವೆಯ್ಟ್ ಲಾಸ್ ವೀಡಿಯೋನಲ್ಲಿ ಈ ಆಯಿಲ್ದು ಲಿಂಕ್ ಕೊಡಿ ಅಂತೇಳಿ. ನಾವು ಇದನ್ನು ಗಾಣದಲ್ಲಿ ರುಬ್ಬಿಸ್ಕೊಂಬರೋದ್ರಿಂದ ಅದನ್ನು ಯಾವುದೇ ಲಿಂಕ್ ಕೊಡೋಕ್ಕಲ್ಲ, ಡೈರೆಕ್ಟಾಗಿ ಅಂಗಡಿಯಲ್ಲಿ ರುಬ್ಬಿಸ್ಕೊಂಬರೋದು ಹೋಗಿ. ಅಡುಗೆಗೆ ಯೂಸ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಮೆಲ್ ಅನಿಸುತ್ತೆ, ಅದು ಬಿಟ್ಟು ಊಟ ಮಾಡುವಾಗ ಯಾವುದೇ ಥರದ ಟೇಸ್ಟಲ್ಲಾಗಿರ್ಬೋದು, ಯಾವುದ್ರಲ್ಲೂ ಸ್ವಲ್ಪನೂ ಏನೂ ಗೊತ್ತಾಗೋದಿಲ್ಲ, ಟೇಸ್ಟ್ ಆಗಲಿ ಏನಾಗಲಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಸುಮಾರು ಆಲ್ರೆಡಿ 1 ಇಯರಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಅಡುಗೆಗೆಲ್ಲ ಡೀಪ್ ಫ್ರೈ ಮಾಡೋದಾದರೆ ಮಾತ್ರನೇ ಪ್ಯಾಕೆಟ್ ಆಯಿಲ್ನ ತೊಗೊಳ್ಳೋದು, ಸನ್ಫ್ಲವರ್ ಅಥವಾ ಗೋಲ್ಡ್ ವಿನ್ನರ್ ಈ ಥರದನ್ನು. ಇನ್ನು ಆನ್ಲೈನಲ್ಲಿ ಕೆಲವೊಂದಷ್ಟು ಡ್ರೆಸ್ನ ತರಿಸ್ಕೊಂಡಿದ್ದೆ, 1-3 ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಅಂತೇಳಿ. ಬಟ್ ಇದು ಒಂದು ಮಾತ್ರ ಮೀಶೋನಲ್ಲಿ ತರಿಸಿದ್ದು, ಇನ್ನು ಮಿಕ್ಕಿದೆರಡನ್ನೂ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು 2 ಡ್ರೆಸ್ಗಳು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಕಲರ್ ಕೂಡ ಇಷ್ಟ ಆಯಿತು, ಕ್ವಾಲಿಟಿ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಫಸ್ಟಿಗೆ ತೆಗೆದಿರೋವಂಥ, ಇದು ಮೀಶೋನಲ್ಲಿ ತೊಗೊಂಡಿದ್ದು. ಬಟ್ ಕಲರ್ ಚೆನ್ನಾಗಿದೆ, ಬಟ್ ತುಂಬಾ ತೆಳು ಇದೆ. ಅದ್ರ ಜೊತೆಗೆ ಮಧ್ಯದಲ್ಲಿ ನಮಗೆ ಥ್ರೆಡ್ ವರ್ಕ್ ಏನಿದೆ ಅದರಲ್ಲಿ ಫಸ್ಟಿಂದನೂ ಸ್ಟಾರ್ಟಿಂಗಿಂದನೂ ತುಂಬ ಜಾಸ್ತಿ ಥ್ರೆಡ್ ವರ್ಕ್ ಇದೆ. ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಇದ್ರ ಪ್ರೈಸ್ ಬಂದು 800-850 ಅಂತ ಅಂದ್ಕೊತೀನಿ. ತುಂಬ ದಿನ ಆಗಿದೆ, ಮರ್ತೋಗ್ಬಿಟ್ಟಿದೆ. ಇನ್ನು ನೆಕ್ಸ್ಟು ಈ ಪ್ರಾಡಕ್ಟ್ ಬಂದು, ಇದು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತಂದಿದ್ದು, ಚಿಕನ್ ಕರಿ ಫ್ಯಾಬ್ರಿಕಲ್ಲಿ ತೊಗೊಂಡಿರೋ ಪ್ರಿಂಟ್ ಆಗಿರೋವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಾಫ್ಟ್ ಕಾಟನಲ್ಲಿ. ಡಿಸೈನ್ ಕೂಡ ಥ್ರೆಡ್ ವರ್ಕ್ ಕೂಡ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಸೇಮ್ ಅದರದ್ದು ದುಪ್ಪಟ್ಟ ಇಲ್ಲ, ಅದ್ರ ಬದಲಾಗಿ ಪ್ಯಾಂಟ್ ಕೂಡ ಇದೆ, ಸೇಮ್ ಅದನ್ನು ಕೂಡ ಈ ರೀತಿ ಪ್ರಿಂಟಾಗಿ ಬಂದಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು, ಜಸ್ಟ್ 500ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಡ್ರೆಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನು ಇದು ಬಂದು ಪಿಂಕ್ ಕಲರು, ಡಾರ್ಕ್ ಪಿಂಕ್ ಕಲರು, 2 ಪೀಸ್ ಕುರ್ತಾ ಸೆಟ್ಟು, ತುಂಬ ಚೆನ್ನಾಗಿದೆ ಇದು ಕೂಡ. ಇದ್ರ ಪ್ರೈಸ್ ಬಂದು 1500 ಅಂತ ಅಂದ್ಕೊತೀನಿ. ಬಟ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಡಿಸೈನ್
ಆಗಿರ್ಬೋದು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದನ್ನು ನಾವು 2 in 1 ಥರ ಯೂಸ್ ಮಾಡ್ಕೊಬೋದು. 2 ಸೆಟ್ ರೀತಿಯೂ ಕೂಡ ವೇರ್ ಮಾಡ್ಬೋದು, ಕುರ್ತಾ ರೀತಿ, ಅಥವಾ ಜಸ್ಟ್ ಒಂದು ಪೀಸಲ್ಲಿ ನಾವು ಡ್ರೆಸ್ ರೀತಿ ಕೂಡ ವೇರ್ ಮಾಡ್ಬೋದು. ತುಂಬ ಕಂಫರ್ಟಬಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಬೋದು. ಇನ್ನು ಸಂಜೆ ಒಂದು ಫಿಶನ್ನು ತಂದಿದ್ವಿ, ಆಂಜಲ್ ಫಿಶ್. ಇದ್ರದ್ದು ಒಂದು ಪೆಪ್ಪರ್ ಫ್ರೈ ಮಾಡೋಣ ಅಂತೇಳಿ ಅದಕ್ಕೆಲ್ಲ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ, ಏನೆಲ್ಲ ಬೇಕು ಅನ್ನೋದನ್ನು. ಏನಂದರೆ ಈ ಫಿಶನ್ನೆಲ್ಲ ಸಾಂಬಾರು ಆಗಿರ್ಬೋದು, ಫ್ರೈ ಆಗಿರ್ಬೋದು, ಇದನ್ನೆಲ್ಲ ಒಂದು ದಿನ ಮುಂಚೆನೇ ಮಾಡಿಟ್ಟು ಅನಂತರ ತಿಂದ್ರೇ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇಲ್ಲಿ ನಾನು ಫಸ್ಟಿಗೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ಒಂದು 5 ರಿಂದ 6 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ತೊಗೊಂಡಿದ್ದೀನಿ. ಪೆಪ್ಪರ್ ಫ್ರೈ ಮಾಡ್ತಾ ಇರೋದ್ರಿಂದ ಪೆಪ್ಪರ್ ಪೌಡರ್ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಮೇಯ್ನ್ ಏನಪ್ಪ ಅಂದರೆ ಅಕ್ಕಿ ಹಿಟ್ಟು ಬೇಕು, ಅದು ಕ್ರಿಸ್ಪಿಯಾಗಿ ಅದು ಚೆನ್ನಾಗಿರುತ್ತೆ ಫ್ರೈ. ಇನ್ನದು ಚಿಕ್ಕ ತಕ್ಕಷ್ಟು ಉಪ್ಪು, ಹೋಗಿ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ 2 ನಿಂಬೆಹಣ್ಣಿನ ರಸನ ತೊಗೊಂಡಿದ್ದೀನಿ, ದೊಡ್ಡ ನಿಂಬೆಹಣ್ಣು. ಇದಕ್ಕೆ ಹುಳಿ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಟೇಸ್ಟು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಈ ಮಸಾಲೆನ ರೆಡಿ ಮಾಡಿಟ್ಟು ನಿಮಗೆ ಯಾವಾಗ ಬೇಕು ಆವಾಗ ಮೊಟ್ಟೆ ಜೊತೆ ಆಗಿರ್ಬೋದು ಅಥವಾ ಫಿಶ್ ಜೊತೆಗೆ ಕೂಡ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಯೂಶ್ವಲಿ ಯಾರೂ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಲ್ಲ ಫಿಶ್ ಫ್ರೈ ಮಾಡಲಿಕ್ಕೆ, ಆದಷ್ಟು ರವೆ ಯೂಸ್ ಮಾಡ್ತಾರೆ ಅಥವಾ ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಈ ಥರದನ್ನು ಯೂಸ್ ಮಾಡ್ಕೊತಾರೆ. ಬಟ್ ಅಕ್ಕಿ ಹಿಟ್ಟನ್ನು ಹಾಕಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ರವೆ ಹಾಕಿದಷ್ಟೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ತುಂಬಾ ಇಷ್ಟ ಆಯಿತು. ಸೊ ಪ್ರತಿ ಸಲ ಇದೇ ಮಾಡೋದು ನಮ್ಮ ಮನೇಲಿ ಫಿಶ್ ತಂದಾಗೆಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೇ ಮಸಾಲೆನ ನಾನು ಮೊದಲೇ ಹೇಳ್ದಾಗೆ ಮೊಟ್ಟೆಗೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ಅಥವಾ ಬಾಳೆಕಾಯಿ, ಈ ಥರ ವೆಜಿಟೇರಿಯನ್ಸ್ ಆದರೆ ಬಾಳೆಕಾಯಿ ಈ ಥರದನ್ನು ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಡೀಪ್ ಫ್ರೈ ಮಾಡೋದಕ್ಕಿಂತ ಇದನ್ನು ಶಾಲೋ ಫ್ರೈ ಮಾಡಿಕೊಂಡ್ರೆ, ಜಸ್ಟ್ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಒಂದಿನ ಮುಂಚೆನೇ ಫ್ರಿಜ್ನಲ್ಲಿ ಎತ್ತಿಟ್ಕೊತಾ ಇದ್ದೀನಿ, ಡೀಪ್ ಫ್ರಿಜ್ನಲ್ಲಿ ಇಟ್ಬಿಟ್ಟು. ಇನ್ನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಉಳಿದಿರೋಂಥ ಫಿಶ್ಗೂ ಕೂಡ ರೆಡ್ ಮಸಾಲೆನ ಅಂದರೆ ಕಬಾಬ್ ಪೌಡರ್ನ ಇತ್ತು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕಲಸಿಟ್ಬಿಡ್ತೀನಿ. ಇದಕ್ಕೂ ಕೂಡ ಫಿಶ್ ಕಬಾಬ್ ಪೌಡರ್ 1 ಪ್ಯಾಕೆಟ್ನ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ಅರಿಶಿನ ಪೌಡರ್ ಎರಡನ್ನೂ ಸೇರಿಸಿ 1 ಸ್ಪೂನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ನೋಡಿಕೊಂಡು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಥವಾ ನೀವು ಮೊಟ್ಟೆ ಬೇಕಿದ್ದರೆ ಮೊಟ್ಟೆ ಕೂಡ ಯೂಸ್ ಮಾಡ್ಕೋಬೋದು ಕಾರ್ನ್ಫ್ಲೋರ್ ಬದಲಾಗಿ. ಎರಡೂ ಕೂಡ ಹಾಕ್ಕೊಂಡ್ರೂ ತುಂಬ ಅದು ಮೇಲ್ಗಡೆ ಮಸಾಲೆ ಜಾಸ್ತಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಬಟ್ ನಾನಿಲ್ಲಿ ಯಾವುದನ್ನು ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಲ್ಲ, ಜಸ್ಟ್ ಹಾಗೆಯೇ ಎಣ್ಣೆಯನ್ನು ಹಾಕ್ಬಿಟ್ಟು ಶಾಲೋ ಫ್ರೈ ರೀತಿ 2 ಸೈಡ್ ತವಾ ಫ್ರೈ ರೀತಿ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, 2 ಫಿಶನ್ನು ಕಲಸಿಟ್ಟಿದ್ದಾಯಿತು. ಇದನ್ನು ಡೀಪ್ ಫ್ರಿಜ್ನಲ್ಲಿ ಇಡ್ತೀನಿ, ಅಥವಾ ನಾರ್ಮಲ್ ಕೆಳಗಡೆ ಕೂಡ ಇಟ್ಕೋಬೋದು. ತುಂಬ ದಿನ ಇಟ್ಕೊಳ್ಳೋದಾದರೆ ಡೀಪ್ ಫ್ರಿಜ್ನಲ್ಲಿ ಇಟ್ಕೊಂಡು ನೀವು ಮಾಡ್ಕೊಬೇಕಾಗುತ್ತೆ. ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಮಾಡ್ತಾ ಇರೋದು. ಸ್ವಲ್ಪನೇ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ, ಜಾಸ್ತಿ ಏನು ಯೂಸ್ ಮಾಡ್ತಿಲ್ಲ. ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ 2 ಕಡೆ ನಾವು ಸುಟ್ಕೊಂತಂದರೆ ಫ್ರೈ ಮಾಡ್ಕೊತು ಅಂದರೆ ನಮಗೆ ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಫಿಶ್ ಪೆಪ್ಪರ್ ಫ್ರೈ ರೆಡಿಯಾಗಿರುತ್ತೆ. ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ಹೇಗನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬಾ ಇಷ್ಟ ಆಗುತ್ತೆ. ಯಾರೆಲ್ಲ ಫಿಶ್ ತಿನ್ನಲಿಕ್ಕೆ ಇಷ್ಟಪಡ್ತೀರೋ ಅಂಥವ್ರು ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಅಥವಾ ಇದ್ರ ಬದಲಿಗೆ ನೀವು ಎಗ್ಗನ್ನು ಕೂಡ ಹಾಕೋಬೋದು, ನಾನು ಮೊದಲೇ ಹೇಳ್ದಾಗೆ, ಅದು ಕೂಡ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಲಾಸ್ಟ್ ಮಿನಿ ವ್ಲಾಗಲ್ಲಿ ಯಾವ ಥರದ ವೀಡಿಯೋಸ್ ಬೇಕು ಅಂತ ಕೇಳಿದೆ. ಸುಮಾರು ಜನ ಡೈಲಿ ವ್ಲಾಗ್ ಹಾಕಿ ಅಂತ ಕೇಳಿದ್ದೀರಾ. ಇನ್ನು ಕೆಲವೊಂದಷ್ಟು ಜನ ವೆಯ್ಟ್ ಲಾಸ್ ವೀಡಿಯೋಸ್ ಬೇಕು ಅಂತ ಹೇಳಿದ್ದೀರಾ. ಹಾಗೆಯೇ ಸ್ಯಾರಿ ಪ್ಲೀಟಿಂಗ್ದು ವೀಡಿಯೋಸು ಹಾಕಿ ಅಂತ ಕೇಳಿದ್ದೀರಾ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ಎಲ್ಲನೂ ನೀವು ಕೇಳಿರೋ ಥರ ವೀಡಿಯೋಸ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಒಂದು ಹೊಸ ವೀಡಿಯೋ ಜೊತೆಗೆ, ರೆಸಿಪಿ ಜೊತೆಗೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.